ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ವಿಜ್ಞಾನ ತರಗತಿಯಲ್ಲಿ ನಾನು ಸಸ್ಯಗಳಲ್ಲಿ ಮೊಳೆಯುವಿಕೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಈಗಾಗಲೇ ನೀವು ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಸಸ್ಯಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ, ಪ್ರಾಣಿಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ ಅನ್ನೋ ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಂಡಿದ್ದೀರಾ. ಈಗ ಮೊಳೆಯುವಿಕೆ ಬಗ್ಗೆ ತಿಳ್ಕೊಳ್ಳೋದೇ ಆದರೆ ಸಸ್ಯಗಳಲ್ಲಿ ಮೊಳೆಯುವಿಕೆ ಅಂದರೆ ಏನು, ಯಾರು ಹೇಳ್ತೀರಾ? ಬೀಜವು ಭವಿಷ್ಯದ ಸಸ್ಯ ಅಥವಾ ಭ್ರೂಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಗಳಲ್ಲಿ ಅದು ಮೊಳಕೆ ಒಡೆಯುತ್ತದೆ. ಈ ಪ್ರಕ್ರಿಯೆಯನ್ನು ಮೊಳೆಯುವಿಕೆ ಎನ್ನುವರು. ವೆರಿ ಗುಡ್. ಸೊ ಮೊಳೆಯುವಿಕೆ ಅಂದರೆ ನಿಮಗೆ ಗೊತ್ತಾಯಿತು. ಈಗ ನಾವು ಸೇವನೆ ಮಾಡ್ತಕ್ಕಂತಹ ಆಹಾರ ಧಾನ್ಯಗಳಲ್ಲಿ ಮುಖ್ಯವಾಗಿ ಎರಡು ವಿಧ ಇರುತ್ತೆ. ಒಂದನ್ನು ಏಕದಳ ಧಾನ್ಯಗಳು ಅಂತ ಕರಿತೀವಿ, ಇನ್ನೊಂದನ್ನು ದ್ವಿದಳ ಧಾನ್ಯಗಳು ಅಂತ ನಾವು ಕರಿತೀವಿ. ಹಾಗಾದರೆ ಏಕದಳ ಧಾನ್ಯಗಳು ಅಂದರೆ ಏನು? ಅದಕ್ಕೆ ಯಾವುದಾರ ಒಂದಷ್ಟು ಉದಾಹರಣೆಗಳನ್ನು ಯಾರಾದರೂ ಕೊಡ್ತೀರಾ ಮಕ್ಕಳೇ? ಹೇಳಿ. ಭತ್ತ, ರಾಗಿ, ಜೋಳ, ನವಣೆ, ಸಜ್ಜೆ. ವೆರಿ ಗುಡ್. ಭತ್ತ, ರಾಗಿ, ಜೋಳ, ನವಣೆ, ಸಜ್ಜೆ ಇವುಗಳನ್ನು ನಾವು ಏಕದಳ ಧಾನ್ಯಗಳಿಗೆ ಉದಾಹರಣೆಯಾಗಿ ಕೊಡ್ಬೋದು. ಅದೇ ರೀತಿಯಾಗಿ ದ್ವಿದಳ ಧಾನ್ಯಗಳಿಗೆ ಉದಾಹರಣೆಗಳನ್ನ ಯಾರಾದರೂ ಕೊಡ್ತೀರಾ? ವೆರಿ ಗುಡ್. ಇವನ್ನ ನಾವು ದ್ವಿದಳ ಧಾನ್ಯಗಳಿಗೆ ಉದಾಹರಣೆಯಾಗಿ ಕೊಡ್ಬೋದು. ಈಗ ನೋಡಿ ಮಕ್ಕಳೇ, ನನ್ನ ಕೈಯಲ್ಲಿ ಎರಡು ರೀತಿಯ ಎಲೆಗಳನ್ನು ನಾನು ಇಟ್ಕೊಂಡಿದ್ದೀನಿ, ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಈಗ ನನ್ನ ಎಡಗೈನಲ್ಲಿದೆಯಲ್ಲ, ಇದು ಒಂದು ಏಕದಳ ಸಸ್ಯದ ಎಲೆ, ನನ್ನ ಬಲಗೈನಲ್ಲಿರ್ತಕ್ಕಂಥದ್ದು ಒಂದು ದ್ವಿದಳ ಸಸ್ಯದ ಎಲೆ. ಸೊ ಎರಡು ಎಲೆಗಳನ್ನು ಒಂದಕ್ಕೊಂದು ನಾವು ಕಂಪ್ಯಾರಿಸನ್ ಮಾಡಿಕೊಂಡಾಗ, ಹೋಲಿಕೆ ಮಾಡಿದಾಗ ಒಂದಷ್ಟು ವ್ಯತ್ಯಾಸಗಳನ್ನು ನಾವಿಲ್ಲಿ ಗಮನಿಸ್ಬೋದು, ಹೌದಾ? ಹಾಗಾದರೆ ಈ ಏಕದಳ ಸಸ್ಯಗಳಲ್ಲಿ ಎಂತಹ ಒಂದು ನಾಳ ವಿನ್ಯಾಸ ಇರುತ್ತೆ, ಯಾರಾದರೂ ಹೇಳ್ತೀರಾ? ಸಮಾನಾಂತರ ನಾಳ ವಿನ್ಯಾಸ. ವೆರಿ ಗುಡ್. ನೋಡಿ ಮಕ್ಕಳೇ, ನೋಡ್ಬೋದು ಸಮಾನಾಂತರ ನಾಳ ವಿನ್ಯಾಸ ಅಂತಂದರೆ ಇದನ್ನು ನೀವು ಸೂಕ್ಷ್ಮವಾಗಿ ಬಿಸಿಲಿಗೆ ಹಿಡಿದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸ್ಕೇಲಿಂದ ಯಾರಾದರೂ ಒಂದು ಗೆರೆಯನ್ನು ಎಳೆದಿದ್ದಾರೇನೋ ಅನ್ನೋಷ್ಟು ಅದರಲ್ಲಿರ್ತಕ್ಕಂತಹ ಎಲೆಗಳ ಒಳರಚನೆ ಸೇಮ್ ಅದೇ ರೀತಿಯಾಗಿ ಕಾಣುತ್ತೆ. ಹಾಗಾಗಿ ಏಕದಳ ಸಸ್ಯಗಳಲ್ಲಿ ಸಮಾನಾಂತರ ನಾಳ ವಿನ್ಯಾಸ ಇದೆ ಅಂತ ನಾವು ತಿಳ್ಕೊಳ್ತೀವಿ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ದು ದ್ವಿದಳ ಸಸ್ಯದ ಒಂದು ಎಲೆ. ಈ ದ್ವಿದಳ ಸಸ್ಯದ ಎಲೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ನಾಳ ವಿನ್ಯಾಸವನ್ನು ನೀವು ಗಮನಿಸ್ಬೋದು, ಯಾರಾದರೂ ಹೇಳ್ತೀರಾ? ಕದುರಿನ ಆಕಾರ ಅಥವಾ ಬಲೆಯ ಆಕಾರ. ವೆರಿ ಗುಡ್. ನೋಡಿ, ಈ ಒಂದು ಎಲೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಇದನ್ನು ಕೂಡ ಬಿಸಿಲಿಗೆ ಹಿಡಿದು ನಾವು ನೋಡಿದಾಗ ಮಧ್ಯದಲ್ಲಿ ಒಂದು ಗೆರೆಯಂಥ ಒಂದು ರಚನೆ, ಮತ್ತು ಆ ಕಡೆ ಈ ಕಡೆ ಎಲ್ಲ ಒಂದು ಸಣ್ಣ ಕವಲಿನ ರಚನೆಯನ್ನು ನಾವಿಲ್ಲಿ ನೋಡ್ತೀವಿ ಮಕ್ಕಳೇ. ಸೊ ಇದನ್ನು ನಾವು ಕದುರಿನ ಆಕಾರ ಅಥವಾ ಬಲೆಯ ಆಕಾರ ಅಂತ ನಾವು ಹೇಳ್ತೀವಿ. ಸೊ ಇವೆರಡು ಕೂಡ ಏಕದಳ ಹಾಗೂ ದ್ವಿದಳ ಸಸ್ಯಗಳ ಎಲೆಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ವ್ಯತ್ಯಾಸ. ಇನ್ನು ಬೇರಿನ ಒಂದು ವ್ಯವಸ್ಥೆಗೆ ಬಂದರೆ ಇಲ್ಲೂ ಕೂಡ ನೋಡಿ ಮಕ್ಕಳೇ, ನಾನು ನನ್ನ ಬಲಗೈಯಲ್ಲಿ ಒಂದು ಏಕದಳ ಸಸ್ಯದ ಬೇರಿರ್ತಕ್ಕಂಥ ಒಂದು ಸಸ್ಯವನ್ನು ತಗೊಂಡಿದ್ದೀನಿ, ನನ್ನ ಎಡಗೈಯಲ್ಲಿ ದ್ವಿದಳ ಸಸ್ಯದ ರಚನೆಯನ್ನು ಹೊಂದಿರತಕ್ಕಂಥ ಒಂದು ಸಸ್ಯದ ಬೇರನ್ನು ತಗೊಂಡಿದ್ದೀನಿ. ಸೊ ಈಗ ನನ್ನ ಬಲಗೈನಲ್ಲಿರ್ತಕ್ಕಂಥದ್ದು ಇದು ಒಂದು ಏಕದಳ ಸಸ್ಯ. ಈ ಏಕದಳ ಸಸ್ಯದ ಬೇರು ಯಾವ ರೀತಿಯಾಗಿರುತ್ತೆ, ಯಾರಾದರೂ ಹೇಳ್ತೀರಾ? ತಂತು ಬೇರಿನ ರಚನೆ. ತಂತು ಬೇರಿನ ವ್ಯವಸ್ಥೆಯನ್ನು ನಾವು ನೋಡ್ತೇವೆ. ತಂತು ಬೇರಿನ ವ್ಯವಸ್ಥೆ ಅಂದರೆ ಇದನ್ನು ನೀವು ಮಣ್ಣಿನಲ್ಲಿ ನೋಡಿರ್ಬೋದು. ಮಣ್ಣಿಗೆ ಸಮಾನಾಂತರವಾಗಿರ್ತವೆ ಎಲ್ಲ ಒಂದು ಬೇರಿನ ಕವಲುಗಳು ಕೂಡ ಒಂದೇ ಕಡೆ ಭೂಮಿಯಲ್ಲಿ ಸೇರಿಕೊಂಡಿರ್ತವೆ. ಅದನ್ನು ಕೀಳಬೇಕಾದ್ರೂ ಕೂಡ ನಾವು ಕಷ್ಟವನ್ನು ಪಡಬೇಕಾಗುತ್ತೆ. ಸೊ ಇದು ತಂತು ಬೇರಿನ ವ್ಯವಸ್ಥೆ. ಇನ್ನು ನನ್ನ ಈ ಎಡಗೈನಲ್ಲಿರ್ತಕ್ಕಂತಹ ಇದು ದ್ವಿದಳ ಸಸ್ಯದ ರಚನೆಯನ್ನು ನೋಡಿದಾಗ ಇಲ್ಲಿ ಬೇರಿನಲ್ಲಿ ಯಾವ ರೀತಿಯ ರಚನೆಯನ್ನು ನೀವು ನೋಡ್ಬೋದು, ಯಾರಾದರೂ ಹೇಳ್ತೀರಾ? ದ್ವಿದಳ ಸಸ್ಯಗಳಲ್ಲಿ ತಾಯಿ ಬೇರಿನ ವ್ಯವಸ್ಥೆ. ವೆರಿ ಗುಡ್. ತಾಯಿ ಬೇರಿನ ವ್ಯವಸ್ಥೆ ನೋಡಿ, ಇಲ್ಲಿ ಕಾಣ್ತಿರ್ಬೋದು. ಈ ಸಸ್ಯದ ತಳಭಾಗದಿಂದ ಒಂದು ಉದ್ದನೆಯ ಒಂದು ತಾಯಿ ಬೇರು ಭೂಮಿಯ ಒಳಭಾಗಕ್ಕೆ ಹೋಗುತ್ತೆ. ಅದರ ಸುತ್ತಲೂ ಕೂಡ ಸಣ್ಣ 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 ಬೇರಿನ ಒಂದು ಕವಲುಗಳು ಸೇರಿಕೊಂಡಿರ್ತವೆ. ಹಾಗಾಗಿ ಇದನ್ನು ನಾವು ತಾಯಿ ಬೇರಿನ ವ್ಯವಸ್ಥೆ ಅಂತ ನಾವು ಹೇಳ್ತೀವಿ. ಸೊ ಇದಿಷ್ಟು ಕೂಡ ಏಕದಳ ಹಾಗೂ ದ್ವಿದಳ ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಎಲೆಗಳಲ್ಲಿ ಮತ್ತು ಬೇರಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ವ್ಯತ್ಯಾಸ ಅಂತ ನಾವು ಹೇಳ್ತೀವಿ. ಇದರ ಮುಂದುವರೆದ ಭಾಗವಾಗಿ ನಿಮ್ಮ 10ನೇ ತರಗತಿನಲ್ಲಿ ಬೀಜ ಹೇಗೆ ಮೊಳೆಯುವಿಕೆ ಅನ್ನೋ ಒಂದು ವಿಷಯವನ್ನು ಕೂಡ ಇಟ್ಟಿದ್ದಾರೆ. ನೋಡಿ ಮಕ್ಕಳೇ, ಈಗ ನನ್ನ ಕೈನಲ್ಲಿ ಇರ್ತಕ್ಕಂಥದ್ದು ಒಂದು ದ್ವಿದಳ ಸಸ್ಯದ ಮೊಳೆಯುವಿಕೆ, ಆಲ್ರೆಡಿ ಮೊಳಕೆ ಬಂದಿರತಕ್ಕಂಥ ಒಂದು ಸಸ್ಯ. ನಾವು ಏಕದಳ ಮತ್ತು ದ್ವಿದಳಗಳನ್ನು ಹೇಳಬೇಕಾದ್ರೆ ಒಂದೇ ಒಂದು ಪತ್ರದಳವನ್ನು ಹೊಂದಿದ್ರೆ ಏಕದಳ ಅಂತ ಹೇಳ್ತೀವಿ. ಎರಡು ಪತ್ರದಳ, ಈಗ ನೀವು ಗಮನಿಸ್ಬೋದು, ಇದೊಂದು ಪತ್ರದಳ, ಇದೊಂದು ಪತ್ರದಳ, ಎರಡು ಪತ್ರದಳಗಳನ್ನು ಹೊಂದಿದ್ರೆ
ಅಂಥ ಸಸ್ಯವನ್ನು ನಾವು ದ್ವಿದಳ ಸಸ್ಯ ಅಂತ ಹೇಳ್ತೀವಿ. ಮತ್ತು ಈ ಪತ್ರದಳಗಳ ಕೆಲಸ ಏನು ಅಂತಂದರೆ ಬೆಳೀತಾ ಇರ್ತಕ್ಕಂಥ ಸಸ್ಯಕ್ಕೆ ಇದು ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಇದು ಒದಗಿಸಿಕೊಡುತ್ತೆ. ಈ ಪತ್ರದಳದ ಮೇಲ್ಭಾಗದ ಈ ರಚನೆ ಇದೆಯಲ್ಲ, ಇದನ್ನು ನಾವೇನು ಹೇಳ್ತೀವಿ ಅಂತಂದರೆ ಪ್ರಥಮ ಕಾಂಡ ಅಂತ ಹೇಳ್ತೀವಿ. ಆರಂಭಿಕ ಹಂತದಲ್ಲಿ ಪ್ರಥಮ ಕಾಂಡ. ಮುಂದೆ ಏನಾಗುತ್ತೆ ಅಂತಂದರೆ ಅದು ಸೂರ್ಯನಿಗೆ ಅಭಿಮುಖವಾಗಿ ಬೆಳೀತಾ 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 ಹೋಗುತ್ತೆ. ಮುಂದೆ ಅದು ಪ್ರಕಾಂಡಮುಖವಾಗಿ ಬೆಳೆಯುತ್ತೆ. ಈ ಒಂದು ಪತ್ರದಳದ ಕೆಳಭಾಗ ಐತಲ್ಲ, ಇದನ್ನು ನಾವೇನಂತೀವಿ ಅಂತಂದರೆ ಪ್ರಾರಂಭಿಕ ಹಂತದಲ್ಲಿ ಪ್ರಥಮ ಮೂಲ ಅಂತ ಹೇಳ್ತೀವಿ. ಭವಿಷ್ಯದಲ್ಲಿ ಅದೇನಾಗುತ್ತೆ ಅಂದರೆ ಉದ್ದವಾಗಿ ಬೆಳೀತಾ 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 ಬೇರಾಗಿ ಪರಿವರ್ತನೆ ಹೊಂದು ಭೂಮಿಗೆ ಹೋಗಿ ಸೇರಿಕೊಳ್ಳುತ್ತೆ. ಭೂಮಿಯಲ್ಲಿರ್ತಕ್ಕಂಥ ನೀರನ್ನು ಹೇರಿಕೊಂಡು ಸಸ್ಯಕ್ಕೆ ಅದು ಪೋಷಕಾಂಶಗಳನ್ನು ಪೂರೈಸ್ತಾ ಬರುತ್ತೆ. ಸೊ ಇದಿಷ್ಟು. ಸೊ ಇಲ್ಲಿ 2 ಪತ್ರದಳಗಳನ್ನು ಹೊಂದಿದ್ರೆ ಆ ಸಸ್ಯಗಳನ್ನು ದ್ವಿದಳ ಸಸ್ಯ ಅಂತ ಹೇಳ್ತೀವಿ. ಮತ್ತು ಒಂದೇ ಒಂದು ಪತ್ರದಳವನ್ನು ಹೊಂದಿದ್ರೆ ಅದನ್ನು ಏಕದಳ ಸಸ್ಯ ಅಂತ ಹೇಳ್ತೀವಿ. ಮತ್ತು ದ್ವಿದಳ ಸಸ್ಯದ ಒಂದು ವಿಶೇಷತೆ ಏನು ಅಂತಂದರೆ ಇದು ಮೊಳಕೆ ಹೊರತಕ್ಕಂಥದ್ದು ಭೂಮಿಯ ಮೇಲೆ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹುಣಸೆ ಬೀಜವನ್ನು, ಹುರುಳಿ ಬೀಜವನ್ನು, ತೊಗರಿಯನ್ನು, ಹೆಸರು ಕಾಳನ್ನು ಹಾಕಿದರೆ ಕೆಲವೇ ದಿನಗಳಲ್ಲಿ 2 ಪತ್ರದಳಗಳು ಹೊರಗಡೆ ಬರುತ್ತೆ. ಮತ್ತು ಮೇಲ್ಗಡೆ ಪ್ರಥಮ ಕಾಂಡ ಬೆಳೆಯುತ್ತೆ, ಕೆಳಗಡೆ ಈ ಒಂದು ಬೇರಿನ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಸೊ ಇಲ್ಲಿಗೆ ಪ್ರತ್ಯಕ್ಷವಾಗಿ ಕಾಣೋದ್ರಿಂದ ಇಲ್ಲಿ ದ್ವಿದಳ ಸಸ್ಯಗಳಲ್ಲಿ ಮೊಳಕೆ ಹೊಡೆಯುತ್ತಲ್ಲ, ಇದನ್ನು ನಾವು ಭೂಮಿಯ ರೀತಿಯ ಮೊಳೆಯುವಿಕೆ ಅಂತ ಕಾಣ್ತೀವಿ. ಏಕದಳ ಸಸ್ಯಗಳಲ್ಲಿ ಮೊಳಕೆ ಹೊಡೆತಕ್ಕಂಥದ್ದು ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೀವಿ. ಭವಿಷ್ಯದಲ್ಲಿ ಇದು ಒಂದು ಚೆನ್ನಾಗಿ ಬೆಳೀತಕ್ಕಂಥ ಒಂದು ಸಸ್ಯವಾಗಿ ಮಾರ್ಪಾಟು ಹೊಂದಿದೆ. ಸೊ ಹೇಳ್ತಕ್ಕಂಥ ಎಲ್ಲ ವಿಷಯಗಳು ನಿಮಗೆ ಮನದಟ್ಟಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಅರ್ಥ ಆಯ್ತಾ ಮಕ್ಕಳೇ? ಅರ್ಥ ಆಯ್ತಾ?